ಇತರ ಪಕ್ಷಿಗಳು ತಮಗೆ ಬಾಯಾರಿಕೆಯಾದಾಗ ಯಾವ ರೀತಿ ನೀರಿಗೆ ಬಾಯಿಯನ್ನ ಹಾಕಿ ತಮ್ಮ ಬಾಯಾರಿಕೆಯನ್ನ ಹಿಂಗಿಸಿಕೊಳ್ತಾವೋ ಆ ರೀತಿಯಾಗಿ ಈ ಚಕ್ರವಾಕ ಪಕ್ಷಿಗಳು ತಮ್ಮ ಬಾಯಾರಿಕೆಯನ್ನು ಹಿಂಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವಾಗ ಈ ಪಕ್ಷಿಗಳ ಬಾಯಾರಿಕೆ ಕಮ್ಮಿ ಆಗತ್ತೆ, ಯಾವಾಗ ಅಂಬರದಲ್ಲಿ ಮೇಘಗಳ ಘರ್ಷಣೆ ಉಂಟಾಗಿ ಮಳೆ ಉಂಟಾಗತ್ತೋ ಆಗ ಆ ಚಕ್ರವಾಕ ಪಕ್ಷಿ ತನ್ನ ಬಾಯಾರಿಕೆಯನ್ನ ನಿವಾರಣೆ ಮಾಡಿಕೊಳ್ಳುತ್ತೆ. ಇಂಥ ಚಕ್ರವಾಕ ದಂಪತಿಗಳ ಸಂಪೂರ್ಣ ಆಶೀರ್ವಾದ ಆ ಗ್ರೀಷ್ಮ ಋತುವಿಗೆ ಆಗಿದೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दी वरेन्दवे श्री राघवेन्द्र गुरवे नमो अत्यंत दयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗ್ರೀಷ್ಮ ಋತುವಿನಲ್ಲಿ ಸ್ತ್ರೀಯರ ವಕ್ಷಸ್ಥಲವನ್ನ ವರ್ಣನೆ ಮಾಡ್ತಾ ಕವಿಗಳು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. विशोषणमवेद्य दुरन्तं पद्मसायकहिताय पयांसि कामिनी कुचघटेषु वसन्तो विन्यधत्त यदि मावति शीतौ. ವಸಂತ ಋತು, ಆ ಕಾಲದಲ್ಲಿ ಆ ವಸಂತ ಋತು ಏನ್ ಮಾಡ್ತಾನೆ? ದುರಂತಂ ಪಯಸಾಂ ಭಾವಿಶೋಷಣಂ ಅವೇತ್ಯ. ಮುಂದೆ ಗ್ರೀಷ್ಮ ಋತು ಬರಲಿಕ್ಕೆ ಇದೆ. ಆ ಗ್ರೀಷ್ಮ ಋತುವಿನಲ್ಲಿ ಇಡೀ ಸರೋವರದ ನೀರುಗಳೆಲ್ಲವೂ ಕೂಡ ಖಾಲಿ ಆಗತ್ತೆ. ಎಲ್ಲ ಕಡೆ ನೀರಿಲ್ಲದೆ ಭೂಮಿ ಬರಡಾಗಿ ಬಂಜೆಯಾಗಿ ಒಣಗಿ ಹೋಗತ್ತೆ. ಅದನ್ನ ತಿಳಿದು ಈ ವಸಂತ ನೀರನ್ನ ಸಂಗ್ರಹ ಮಾಡ್ತಾನೆ. ಹೇಗ್ ಸಂಗ್ರಹ ಮಾಡ್ತಾನೆ? ಈ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇವೇ ಮೊದಲಾದ ಪ್ರಾಂತ್ಯಗಳಲ್ಲಿ 15 ದಿನಕ್ಕೊಂದು ಬಾರಿ ಕುಡಿಯುವ ನೀರನ್ನ, ಒಂದು ವಾರಕ್ಕೆ ಒಂದು ಬಾರಿ ಕುಡಿಯುವ ನೀರನ್ನ ಬಿಟ್ಟರೆ ಆ ಪ್ರದೇಶದಲ್ಲಿ ಇರತಕ್ಕಂಥ ಜನರು ನೀರನ್ನು ಹೇಗೆ ಸಂಗ್ರಹ ಮಾಡ್ತಾರೆ? 7 ದಿನಗಳಿಗೆ ಆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರು ನೀರನ್ನ ಕುಡಿಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸಂಗ್ರಹ ಮಾಡಿ ಕುಡಿಯುವ ನೀರಿಗೆ ಯಾವ ಕೊರತೆಯೂ ಇಲ್ಲದಂತೆ ವ್ಯವಸ್ಥೆಯನ್ನ ಮಾಡಿಕೊಳ್ತಾರೆ. ಹಾಗೆ ವಸಂತನೂ ಕೂಡ ಕಾಮಿನಿಯರ, ಸ್ತ್ರೀಯರ ಸ್ತನಗಳೆಂಬ ಕೊಡಗಳಲ್ಲಿ ನೀರನ್ನ ಸಂಗ್ರಹ ಮಾಡಿ ಇಡ್ತಾನೆ. ಈ ಕಾರಣದಿಂದಲೇ ಆ ಕಾಮಿನಿಯರ ಸ್ತನ ಗ್ರೀಷ್ಮ ಋತುವಿನಲ್ಲಿ ಅತ್ಯಂತ ತಂಪಾಗಿರುತ್ತೆ ಅಂತ ಹೇಳ್ತಾನೆ. ಯಾಕೆ? ಗ್ರೀಷ್ಮ ಋತುವಿನಲ್ಲಿ ಯಾವ ಯಾವ ಪದಾರ್ಥಗಳು ಶೀತವಾಗಿ
ತಂಪಾಗಿ ಇರ್ತಾವೆ ಅಂತ ಕವಿ ಹೇಳ್ತಾ, ಕೂಪೋದಕಂ ವಟಚ್ಛಾಯ ತಾಂಬೂಲಂ ತರುಣೀ ಸ್ತನೌ ಶೀತಕಾಲೇ ಭವೇತ್ ಉಷ್ಣಂ ಉಷ್ಣಕಾಲೇ ತು ಶೀತಲಂ. ಜಗತ್ತಿನಲ್ಲಿ ಕೆಲವೊಂದು ಪದಾರ್ಥಗಳು ಇದ್ದಾವೆ. ಆ ಪದಾರ್ಥಗಳು ಬೇಸಿಗೆಯಲ್ಲಿ ತಂಪಾಗಿರ್ತವೆ, ಚಳಿಗಾಲದಲ್ಲಿ ಉಷ್ಣತೆಯನ್ನ ಪಡಿತಾವೆ. ಯಾವ್ದ್ಯಾವುದು? ಬಾವಿಯ ನೀರು, ವಟಚ್ಛಾಯ ಆಲದ ಮರ. ಅದಕ್ಕೋಸ್ಕರವೇ ಬೇಸಿಗೆಯಲ್ಲಿಯೂ ಬಾವಿಯ ಸ್ನಾನ ವಿಹಿತ, ಚಳಿಗಾಲದಲ್ಲಿಯೂ ಬಾವಿಯ ಸ್ನಾನ ವಿಹಿತ. ಯಾಕೆ? ದೇಹಕ್ಕೆ ಈ ಪ್ರಾಕೃತಿಕವಾದ ಚಳಿ ಅಥವಾ ಬಿಸಿಲು ತಾಕಬಾರದು ಅನ್ನುವ ಉದ್ದೇಶದಿಂದ ಆ ಮನುಷ್ಯನ ದೇಹ ಅತ್ಯಂತ ಹಿತವಾಗಿರಬೇಕು ಅನ್ನುವ ಒಂದು ಮಹತ್ವಾಕಾಂಕ್ಷೆಯಿಂದ ಕೂಪ ಸ್ನಾನವನ್ನ ಶಾಸ್ತ್ರಗಳಲ್ಲಿ ವಿಧಾನ ಮಾಡಿದ್ದಾರೆ. ಇವತ್ತಿನ ನಗರೀಕರಣದ ಒಂದು ಕೆಟ್ಟ ದೃಷ್ಟಿಯಲ್ಲಿ ಯಾವ ಬಾವಿಗಳಲ್ಲಿಯೂ ಕೂಡ ಇವತ್ತಿನ ದಿನ ನೀರನ್ನ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವೆಲ್ಲ ಕೇಳ್ತೇವೆ, ನಮ್ಮ ಹಿರಿಯರು, ನಮ್ಮ ಅಜ್ಜ, ಪಿಜ್ಜ, ಮುತ್ತಜ್ಜ ಇವರೆಲ್ಲರೂ ಕೂಡ ಕೂಪ ಸ್ನಾನವನ್ನ ಮಾಡಿಯೇ, ಬಾವಿಯ ಸ್ನಾನವನ್ನ ಮಾಡಿಯೇ ದೀರ್ಘಕಾಲದ ತನಕ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ಬಂದಿದ್ದರು. ಹಾಗಾಗಿ ಮನುಷ್ಯ ಆರೋಗ್ಯ ಪೂರ್ಣವಾಗಿ ತನ್ನ ಜೀವನವನ್ನ ಕಳೆಯಬೇಕು ಎನ್ನುವ ಉದ್ದೇಶ ಇದ್ದರೆ ಕೂಪ ಸ್ನಾನವನ್ನ ಪ್ರತಿಯೊಬ್ಬ ಪುರುಷನೂ ಕೂಡ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ವಟಚ್ಛಾಯ ಆಲದ ಮರದ ನೆರಳು, ತಾಂಬೂಲಂ ತಾಂಬೂಲ, ತರುಣಿ ಸ್ತನು ಸ್ತ್ರೀಯರ 2 ಸ್ತನಗಳು. ಇವೆಲ್ಲವೂ ಕೂಡ ಚಳಿಗಾಲದಲ್ಲಿ ಉಷ್ಣತೆಯನ್ನ ಪಡಿತಾವೆ, ಬೇಸಿಗೆ ಕಾಲದಲ್ಲಿ ತಂಪನ್ನ ಪಡಿತಾವೆ. ಈ ಕಾರಣದಿಂದ, ಅಂದರೆ ವಸಂತ ಋತು ಭಾವಿ ಶೋಷಣಮವೇತ್ಯ, ಗ್ರೀಷ್ಮ ಋತುವಿನಲ್ಲಿ ನೀರೇ ಇಲ್ಲದಂತಾಗತ್ತೆ ಎನ್ನುವ ಕಾರಣದಿಂದ ಆ ನೀರನ್ನ ಸಂಗ್ರಹ ಮಾಡಿ ಇಟ್ಟುಕೊಳ್ಳಬೇಕು. ಎಲ್ಲಿ ಸಂಗ್ರಹ ಮಾಡಿ ಇಟ್ಟುಕೊಂಡಿದ್ದಾನೆ? ಸ್ತ್ರೀಯರ ಸ್ತನಗಳಲ್ಲಿ ಸಂಗ್ರಹವನ್ನ ಮಾಡಿ ಇಟ್ಟುಕೊಂಡಿದ್ದಾನೆ. ಈ ಕಾರಣದಿಂದಲೇ ಆ ಸ್ತ್ರೀಯರ ಸ್ತನಗಳು ಬೇಸಿಗೆ ಕಾಲದಲ್ಲಿ ತಂಪಾಗಿರುತ್ತೆ ಅನ್ನೋದನ್ನ ಕವಿಗಳು ಇಲ್ಲಿ ಸೊಗಸಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಗ್ರೀಷ್ಮ ಋತುವಿನ ವರ್ಣನೆಯನ್ನೇ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ವಾರಿನರ್ಮ ಪರಯೌವತ ವಕ್ಷೋಜಾತ ಸಂಗಮ ವಶಾತ್ ಸರಸೀನಾಂ ಶೈತ್ಯಮಾಪ ಪರಿತಪ್ತ ಜಡಾನಾಂ ಕಿಂ ನ ಯಚ್ಛತಿ ಸುವೃತ್ತ ಸಮಾಜಃ. ಈ ಗ್ರೀಷ್ಮ ಋತುವಿನಲ್ಲಿ ಸರೋವರದ ನೀರು ಅಥವಾ ನದಿಗಳ ನೀರು ಇವೆಲ್ಲ ಯಾಕೆ ತಂಪಾಯಿತು ಅನ್ನೋ ಜಿಜ್ಞಾಸೆ ಹುಟ್ಟಿದರೆ ಕವಿಗಳು ಕಲ್ಪನೆಯನ್ನ ಮಾಡ್ತಾ ಇದ್ದಾರೆ. ವಾರಿ ನರ್ಮ ಪರ ಯೌವತ ವಕ್ಷೋ ಜಾತ ಸಂಗಮ ವಶ. ಸ್ತ್ರೀಯರು ಬೇಸಿಗೆ ಕಾಲದ ಆ ಸೆಕೆಯನ್ನ ತಡೆದುಕೊಳ್ಳಲಿಕ್ಕೆ ಆಗದೆ ಆ ಸರೋವರಗಳಲ್ಲಿ ಸ್ನಾನವನ್ನ ಮಾಡಬೇಕು ಅಂತ ಇಳಿತಾ ಇದ್ರು. ಯಾವಾಗ ಆ ಸ್ತ್ರೀಯರು ನದಿಗಳಲ್ಲಿ ಸರೋವರಗಳಲ್ಲಿ ಸ್ನಾನವನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಳಿದರೋ ಆಗ ಬಿಸಿಯಾಗಿದ್ದ ನೀರು ಆ ಸ್ತ್ರೀಯರ ಸಂಪರ್ಕದಿಂದ ಆ ನೀರು ತಂಪಾಗಿ ಹೋಯಿತು.
ಯಾಕೆ ಇವತ್ತಿನ ದಿನ ನಾವೆಲ್ಲ ಜಗತ್ತಿನಲ್ಲಿ ನೋಡ್ತೇವೆ, ಯಾರಾದರೂ ಒಬ್ಬ ವ್ಯಕ್ತಿ ಕಷ್ಟದಲ್ಲಿ ಇದ್ದಾನೆ ಅಂತ ಗೊತ್ತಾದರೆ ಅವನ ಆ ಕಷ್ಟಕ್ಕೆ ಮರುಗಿ ನಾವು ಸಹಾಯವನ್ನ ಮಾಡ್ತೇವೆ. ಸಹಾಯ ಮಾಡಬೇಕು ಅಂತ ಏನೂ ನಿಯಮ ಇಲ್ಲ. ಯಾಕೆ? ಸಾವಿರಾರು ಜನ ಹೋಗ್ತಾ ಇರ್ತಾರೆ, ಅವನ ಕಷ್ಟವನ್ನ ನೋಡ್ತಾರೆ, ನೋಡಿದರೂ ಸಂಬಂಧ ಇಲ್ಲದಂತೆ ತಮ್ಮ ಪಾಡಿಗೆ ತಾವು ಹೋಗ್ತಾ ಇರ್ತಾರೆ. ಹಾಗಾದರೆ ಇನ್ನೊಬ್ಬನ ಕಷ್ಟಕ್ಕೆ ಮರುಗಿ ಅವನ ಕಷ್ಟವೇ ನನ್ನ ಕಷ್ಟ ಅಂತ ತಿಳಿದು ಅವನಿಗೆ ಯಾರು ಸಹಾಯವನ್ನ ಮಾಡ್ತಾನೋ ಇದು ಒಂದು ದೊಡ್ಡ ಭಗವಂತನ ಸೇವೆ. ಮಧ್ವಾಚಾರ್ಯರು ಹೇಳ್ತಾರೆ, ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ಮಿತೆ. ಭಗವಂತನ ಪೂಜೆಯನ್ನ ಕೇವಲ ಪ್ರತಿಮೆಗಳಲ್ಲಿ ಮಾತ್ರ ನಾವು ಅವನ ಆರಾಧನೆಯನ್ನ ಮಾಡತಕ್ಕಂತಹದ್ದಲ್ಲ. ಯಾಕೆ? ಪ್ರತಿಮಾ ಸ್ವಪ್ರಬುದ್ಧಾನ, ಪ್ರತಿಮೆಗಳಲ್ಲಿ ಪೂಜೆ ವಿಧಾನ ಮಾಡಿದ್ದು ಅಪ್ರಬುದ್ಧರಿಗೆ. ಹಾಗಾಗಿ ಭಗವಂತನ ಆರಾಧನೆಯನ್ನ ಮಾಡಲಿಕ್ಕೆ ಎಲ್ಲೆಲ್ಲಿ ಸಾಧ್ಯವೋ, ಯಾವ ಯಾವ ಮುಖದಿಂದ ಅವನ ಸೇವೆಯನ್ನ ಮಾಡಲಿಕ್ಕೆ ನಮಗೆ ಅವಕಾಶ ದೊರಕತ್ತೋ ಎಲ್ಲ ಅವಕಾಶಗಳನ್ನು ಕೂಡ ಸದುಪಯೋಗ ಪಡಿಸಿಕೊಂಡು ಅವನ ಆರಾಧನೆಯನ್ನ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತಾರೆ. ಯಾಕೆ? ಒಬ್ಬ ಕಷ್ಟದಲ್ಲಿ ಇದ್ದಾಗ ಅವನಿಗೆ ಸಹಾಯವನ್ನ ಮಾಡತಕ್ಕಂತಹದ್ದು ಅದು ಸಜ್ಜನರ ಒಂದು ಒಳ್ಳೆಯ ಸ್ವಭಾವ. ಹಾಗಾಗಿ ಈ ಸ್ತ್ರೀಯರು ಕೂಡ ಪರಿತಪ್ತ ಜಡಾನ, ಗ್ರೀಷ್ಮ ಋತುವಿನ ಬಿಸಿಲಿಗೆ ತಮ್ಮ ಇಡೀ ದೇಹವನ್ನ ಕೊಟ್ಟು ಸಂತಪ್ತರಾಗಿದ್ದಾಗ ತಮ್ಮ ದೇಹದಲ್ಲಿ ಅಡಗಿದ ವಸಂತ ಋತು ಕೂಡಿಟ್ಟ ಯಾವ ಶೈತ್ಯ ಇದೆ ಆ ಶೈತ್ಯವನ್ನ ಆ ನೀರಿಗೆ ಕೊಡೋದರ ಮೂಲಕ ಸಹಾಯವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಪರಿತಪ್ತ ಜಡಾನ, ಸಂತಾಪಗೊಂಡ ಯಾವ ಜಡವಾದ ನೀರು ಇದೆ ಆ ನೀರಿಗೆ ಆ ಸ್ತ್ರೀಯರು ಸಹಾಯ ಮಾಡಲಾರರೆ. ಈ ಕಾರಣದಿಂದಲೇ ಆ ನೀರಿನಲ್ಲಿ ಶೈತ್ಯ ಉಂಟಾಯಿತು ಹೊರತು ಸುಮ್ಮನೆ ಆ ತಂಪಿನ ಒಂದು ಸ್ವಭಾವ ಆ ನೀರಿನಲ್ಲಿ ಉಂಟಾಗಲಿಲ್ಲ ಅಂತ ಚಮತ್ಕಾರವಾಗಿ ಕವಿಗಳು ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಈ ಗ್ರೀಷ್ಮ ಋತುವಿನಲ್ಲಿ ಹಗಲು ಸ್ವಲ್ಪ ಜಾಸ್ತಿ ಇರುತ್ತೆ, ರಾತ್ರಿ ಕಮ್ಮಿ ಇರುತ್ತೆ. ಇದಕ್ಕೇನು ಕಾರಣ ಅಂತ ಕೇಳಿದರೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಚಕ್ರವಾಕ ಪಕ್ಷಿಗಳ, ಚಕ್ರವಾಕ ದಂಪತಿಗಳ ಆಶೀರ್ವಾದ ಇರುವುದರಿಂದಲೇ ಗ್ರೀಷ್ಮ ಋತುವಿನಲ್ಲಿ ಹಗಲು ಜಾಸ್ತಿ ಆಗಲಿಕ್ಕೆ ಸಾಧ್ಯವಾಗಿದೆ. ಅದು ಹೇಗೆ ಅನ್ನೋದನ್ನ ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ವೈರಿಚಂದ್ರ ಗುಣಪಕ್ಕಣ ಭೀತ್ಯಾ ಚಕ್ರವಾಕ ಮಿಥುನಂ ಪರಿಶುಷ್ಯನ್ ಆತಪರ್ತು ವಿಲಸದ್ದಿವಸೇಭ್ಯಃ ಪಾರಿತೋಷಿಕಮದಾತ್ ಪರಿಣಾಮಃ. ಚಕ್ರವಾಕ ಪಕ್ಷಿಗಳು ಅಂತ ಪಕ್ಷಿಗಳ ಸಮೂಹಗಳಲ್ಲಿ ಒಂದು ಜಾತಿಯ ಪಕ್ಷಿ. ಆ ಪಕ್ಷಿಯ ಒಂದು ವಿಶೇಷತೆ, ಇತರ ಪಕ್ಷಿಗಳು ತಮಗೆ ಬಾಯಾರಿಕೆಯಾದಾಗ ಯಾವ ರೀತಿ ನೀರಿಗೆ ಬಾಯಿಯನ್ನ ಹಾಕಿ ತಮ್ಮ
ಬಾಯಾರಿಕೆಯನ್ನ ಹಿಂಗಿಸಿಕೊಳ್ತಾವೋ ಆ ರೀತಿಯಾಗಿ ಈ ಚಕ್ರವಾಕ ಪಕ್ಷಿಗಳು ತಮ್ಮ ಬಾಯಾರಿಕೆಯನ್ನು ಹಿಂಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವಾಗ ಈ ಪಕ್ಷಿಗಳ ಬಾಯಾರಿಕೆ ಕಮ್ಮಿ ಆಗತ್ತೆ, ಯಾವಾಗ ಅಂಬರದಲ್ಲಿ ಮೇಘಗಳ ಘರ್ಷಣೆ ಉಂಟಾಗಿ ಮಳೆ ಉಂಟಾಗತ್ತೋ ಆಗ ಆ ಚಕ್ರವಾಕ ಪಕ್ಷಿ ತನ್ನ ಬಾಯಾರಿಕೆಯನ್ನ ನಿವಾರಣೆ ಮಾಡಿಕೊಳ್ಳುತ್ತೆ. ಇಂಥ ಚಕ್ರವಾಕ ದಂಪತಿಗಳ ಸಂಪೂರ್ಣ ಆಶೀರ್ವಾದ ಆ ಗ್ರೀಷ್ಮ ಋತುವಿಗೆ ಆಗಿದೆ. ಯಾಕೆ? ರಾತ್ರಿ ಆಯಿತು ಅಂದರೆ ಈ ಚಕ್ರವಾಕ ಪಕ್ಷಿಗಳ ಜೋಡಿ ಏನಿದೆ ಅವುಗಳಿಗೆ ವಿರಹ ಉಂಟಾಗತ್ತೆ. ಆದ್ದರಿಂದ ರಾತ್ರಿಗೆ ನಿಶಾಕರನಾದ ಯಾವ ಚಂದ್ರನಿದ್ದಾನೆ ಆ ಚಂದ್ರ ಚಕ್ರವಾಕ ಪಕ್ಷಿಗೆ ದೊಡ್ಡ ಶತ್ರು. ಆದ್ದರಿಂದ ಅವನ ಬೆಳದಿಂಗಳನ್ನು ಕೂಡ ಆ ಚಕ್ರವಾಕ ಪಕ್ಷಿಗಳ ಅಪೇಕ್ಷೆಯನ್ನ ಪಡೋದಿಲ್ಲ. ಹೇಗಿದೆ ಆ ಚಂದ್ರನ ಬೆಳದಿಂಗಳು? ಚಂದ್ರನೇ ಈ ಪಕ್ಷಿಗಳಿಗೆ ದೊಡ್ಡ ಶತ್ರುವಾಗಿರಬೇಕಾದ್ರೆ ಇನ್ನು ಚಂದ್ರನ ಬೆಳದಿಂಗಳು ಹೇಗಿದೆ? ಚಂದ್ರನ ಬೆಳದಿಂಗಳು ಬೇಡರ ಮನೆಯ ಯಾವ ಕಸಾಯಿ ಖಾನೆಗಳು ಇದ್ದಾವೆ, ಇವತ್ತಿನ ದಿನ ಕಸಾಯಿ ಖಾನೆಗಳು ಅನೇಕ ಮುಗ್ಧ ಗೋವುಗಳ ಹತ್ಯೆಯನ್ನ ನಡೆಸ್ತಾರೆ. ಆ ಗೋವುಗಳಿಗೆ ಯಾವ ರೀತಿ ಆ ಕಸಾಯಿ ಖಾನೆ ಅತ್ಯಂತ ಭಯಜನಕವೋ ಹಾಗೆ ಚಂದ್ರ ಹಾಗೆ ಚಂದ್ರನ ಬೆಳದಿಂಗಳು ಇವೆರಡೂ ಕೂಡ ಆ ಚಕ್ರವಾಕ ಪಕ್ಷಿಗಳಿಗೆ ದೊಡ್ಡ ಶತ್ರು. ಹಾಗಾಗಿ ಆ ಚಕ್ರವಾಕ ಪಕ್ಷಿ ಚಂದ್ರನಿಗೆ ಹಾಗೆ ಚಂದ್ರನ ಬೆಳದಿಂಗಳಿಗೆ ತುಂಬಾ ಹೆದರ್ತಾ ಇದ್ದು, ಆದರೆ ಗ್ರೀಷ್ಮ ಋತುವಿನಲ್ಲಿ ಈ ಹೆದರಿಕೆ ಇರಲಿಲ್ಲ. ಯಾಕೆ? ಹಗಲು ಸ್ವಲ್ಪ ಜಾಸ್ತಿ ಆಗಿತ್ತು. ಯಾಕೆ ಅಂದ್ರೆ ರಾತ್ರಿ ಕ್ಷೀಣವಾಗಲಿ ಹಗಲು ಜಾಸ್ತಿಯಾಗಲಿ ಅನ್ನುವ ಆಶೀರ್ವಾದವನ್ನ ಆ ಚಕ್ರವಾಕ ಪಕ್ಷಿ ಗ್ರೀಷ್ಮ ಋತುವಿಗೆ ಕೊಟ್ಟಿತ್ತು. ವಿಜಯದಾಸರು ತಮ್ಮ ಕಂಕಣಾಕಾರ ಸುಳಾದಿಯಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಕರಿವೀಥಿ ರಥವೀಥಿ ಅಜ ವೀಥಿ ಅಂತ. ಕರಿವೀಥಿ ಅಂತ ಹೇಳಿದರೆ ಬೇಸಿಗೆ ಕಾಲ. ಈ ಕಾಲದಲ್ಲಿ ಹಗಲು ಯಾವ ರೀತಿ ಹೋಗುತ್ತೆ? ಕರಿವೀಥಿ. ಕರಿ ಅಂದರೆ ಆನೆ. ಸೂರ್ಯನ ರಥ ಈ ಗ್ರೀಷ್ಮ ವಸಂತ ಮತ್ತೆ ಗ್ರೀಷ್ಮ ಋತುವಿನಲ್ಲಿ ಯಾವ ರೀತಿಯಾಗಿ ಹೋಗುತ್ತೆ ಅಂದ್ರೆ ಆನೆಯಂತೆ ನಿಧಾನವಾಗಿ ಹೋಗುತ್ತೆ. ಈ ಕಾರಣದಿಂದಲೇ ಈ 4 ತಿಂಗಳುಗಳ ಕಾಲ ಹಗಲು ಜಾಸ್ತಿ ರಾತ್ರಿ ಕಮ್ಮಿ. ರಥವೀತಿ ಅಂದರೆ ವರ್ಷಾ ಋತು. ಈ ಸಂದರ್ಭದಲ್ಲಿ ಹಗಲು ಸಮ ರಾತ್ರಿಯೂ ಸಮ. ರಥ ಅದು ಆನೆಯಂತೆ ನಿಧಾನ ಅಲ್ಲ, ಮೇಕೆಯಂತೆ ವೇಗ ಅಲ್ಲ. ಸಮಾನವಾಗಿ ಒಂದು ಮಧ್ಯ ಉಪಾಯವನ್ನ ಹುಡುಕಿಕೊಂಡು ಅದು ಯಾವ ರೀತಿ ಹೋಗುತ್ತೋ ಆಗ ಆ ಸಮಯದಲ್ಲಿ ಹಗಲು ಸಮಾನ ರಾತ್ರಿಯೂ ಕೂಡ ಸಮಾನ. ಇನ್ನ ಚಳಿಗಾಲದಲ್ಲಿ ಆಗಬೇಕಾದ್ರೆ ಅಜವೀಥಿ. ಅಜ ಅಂದ್ರೆ ಆಡು ಮೇಕೆ. ಅದು ಯಾವ ರೀತಿ ಹೋಗುತ್ತೆ? ಬೇಗ ಹೋಗುತ್ತೆ. ಹಗಲು ಕಮ್ಮಿ ರಾತ್ರಿ ಜಾಸ್ತಿ. ಹೀಗೆ ಬೇರೆ ಋತುಗಳಲ್ಲಿ ಹಗಲು ರಾತ್ರಿ ಸಮಾನ, ಹಗಲು ಕಮ್ಮಿ ರಾತ್ರಿ ಜಾಸ್ತಿ. ಆದ್ರೆ ಗ್ರೀಷ್ಮ ಋತುವಿನಲ್ಲಿ ಮಾತ್ರ ಹಗಲು ಜಾಸ್ತಿ ರಾತ್ರಿ ಕಮ್ಮಿ. ಯಾಕೆ? ಈ ಚಕ್ರವಾಕ ಪಕ್ಷಿಗಳ ಅನುಗ್ರಹವೇ ಪ್ರಾಯ ಅದಕ್ಕೆ ಕಾರಣವಾಗಿರಬೇಕು. ಆ ಗ್ರೀಷ್ಮ ಋತುವಿಗೆ ಕೊಟ್ಟ ಯಾವ ಅನುಗ್ರಹ ಇದೆ
ಆ ಅನುಗ್ರಹವೇ ಇವತ್ತಿನ ದಿನ ಗ್ರೀಷ್ಮ ಋತುವಿನಲ್ಲಿ ಹಗಲು ಜಾಸ್ತಿ ಆಗಲಿಕ್ಕೆ ಅವಕಾಶ ಆಗಿರಬಹುದೋ ಏನೋ ಅನ್ನೋದನ್ನ ಕವಿಗಳು ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ.